ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಸಮೀಪದಲ್ಲಿರುವ ನಿಸರ್ಗ ಬಡಾವಣೆಯಲ್ಲಿ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ನಿಸರ್ಗ ವಾಕಿಂಗ್ ಟೀಮ್ ಮತ್ತು ನಿಸರ್ಗ ಬಡಾವಣೆಯ ಪಂಚಾಯಿತಿ ಸದಸ್ಯರ ಸಹಯೋಗದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ನಿಸರ್ಗ ಬಡಾವಣೆ ಈಸ್ಟ್ ಗೇಟ್ ವರೆಗೆ ಎತ್ತುಗಳ ಮೆರವಣಿಗೆ ನಡೆಸಲಾಯಿತು. ಹಾಗೆಯೇ ರಾಸುಗಳಿಗೆ ಕಿಚ್ಚು ಹಾಯಿಸಲಾಯಿತು. ಹಾಗೆಯೇ ಬಡಾವಣೆಯ ಎಲ್ಲ ರಸ್ತೆಗಳಿಗೂ ಕಬ್ಬಿನ ಜೊಲ್ಲೆಗಳನ್ನು ಕಟ್ಟಿ ಮಾವಿನ ತೋರಣಗಳಿಂದ ಸಿಂಗರಿಸಿ ರಂಗೋಲಿ ಹಾಕಿ ಸಂಭ್ರಮಿಸಿದರು. ಇನ್ನು ವಿಶೇಷವಾಗಿ ಹಳೆಯ ಕಾಲ ಬಂಡಿಗೆ ರಾಸುಗಳನ್ನು ಕಟ್ಟಿ ಮೆರವಣಿಗೆ ನಡೆಸಿದ ದೃಶ್ಯ ರೋಮಾಂಚನವಾಗಿತ್ತು. ವಿಶೇಷವಾಗಿ ನಿಸರ್ಗ ಬಡಾವಣೆಯ ನಿವಾಸಿಗಳು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಕುಣಿದು ಕೊಪ್ಪಳಿಸಿದ ದೃಶ್ಯ ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪರವರು ಸಹ ಸಂಕ್ರಾಂತಿ ಹಬ್ಬದಲ್ಲಿ ಭಾಗವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ನಿಸರ್ಗ ವಾಕಿಂಗ್ ಟೀಮ್ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ, ಮೈಕು ನಾಗರಾಜ್, ಯಥಿರಾಜ್, ಸದಾನಂದ್, ಚಂದ್ರೇಶ್, ಸತ್ಯನಾರಾಯಣ, ಪ್ಯಾರೇಜಾನ್, ರಾಜೇಶ್, ಇಂದ್ರಮ್ಮ, ಸಂಪಂಗಿ, ರಾಮನಾಯಕ್, ಸುಶೀಲಾ, ರಮೇಶ್, ವಿಜಯಕುಮಾರ್, ಸೌಭಾಗ್ಯ, ಮೈಕು ನಾಗರಾಜ್ ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ನಿಸರ್ಗ ಲೇಡೀಸ್ ಅಸೋಸಿಯೇಷನ್ ಮತ್ತು ನಿಸರ್ಗ ಯುವ ಸೇನೆ ಹಾಗೂ ನಿಸರ್ಗ ಯೂತ್ ಅಸೋಸಿಯೇಷನ್ ಮತ್ತು ನಿಪ್ಮ್ಯಾಟ್ ಹಾಗೂ ನಿರ್ಮಾಣ್ ಟೆಂಪಲ್ ಟ್ರಸ್ಟ್ ಮತ್ತು ನಿಸರ್ಗ ಗ್ರೀನ್ ಕ್ಲಬ್ನ ಪದಾಧಿಕಾರಿಗಳು ಮತ್ತು ಬಡಾವಣೆಯ ನಿವಾಸಿಗಳು ಸಹಕಾರ ನೀಡಿದರು.
ಎಲ್ಲ ನಿಸರ್ಗ ಬಡಾವಣೆಯ ಪ್ರಬುದ್ಧ ನಾಗರಿಕ ಮಾಡಿರುವುದು ತಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಬಂಧುಗಳೇ, 6 ವರ್ಷಗಳಿಂದ ಸಂಕ್ರಾಂತಿ ಸೊಗಡನ್ನ ಏನು ಹಳ್ಳಿಗಳಲ್ಲಿ ಆಚರಿಸ್ತಾ ಇದ್ದೀವಿ, ಆ ಸೊಗಡನ್ನ ನಮ್ಮ ಬಡಾವಣೆಯಲ್ಲಿ ಆಚರಿಸ್ತಾ ಇರೋದು ವಿಶೇಷವಾಗಿದೆ. ತಮ್ಮೆಲ್ಲರ ಆಶೀರ್ವಾದದಿಂದ, ತಮ್ಮೆಲ್ಲರ ಸಹಕಾರದಿಂದ, ವಿಶೇಷವಾಗಿ ನಮ್ಮ ಹಿರಿಯರ ಸಲಹೆಯಿಂದ ಇವತ್ತು ನಾವು ಸಂಕ್ರಾಂತಿ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಎಂ ಕೃಷ್ಣಪ್ಪಾಜಿಯವರು ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ, ಬಡಾವಣೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಬಂಧುಗಳೇ, ಇವತ್ತು ಅನೇಕ ಕಾರ್ಯಕ್ರಮಗಳು ತಮಗೆ ಗೊತ್ತಿರ್ಬೋದು, ಏಷ್ಯಾದಲ್ಲೇ ಅತಿ ದೊಡ್ಡ ಮತಕ್ಷೇತ್ರ ಇದು. ಆದರೂ ಸಹ ಸಾಹೇಬರು ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇವೆ. ಹಾಗೆ ಈ ಒಂದು ವಾಕಿಂಗ್ ಟೀಮ್ ಇರ್ಬೋದು, ಗ್ರಾಮ ಪಂಚಾಯಿತಿ ಸದಸ್ಯರುಗಳಿರ್ಬೋದು, ಹಾಗೆ ಲೇಡೀಸ್ ಅಸೋಸಿಯೇಷನ್ ಇರ್ಬೋದು, ಗ್ರೀನ್ ಕ್ಲಬ್ ಇರ್ಬೋದು, ಹಾಗೆ ವಿಶೇಷವಾಗಿ ನಮ್ಮ ವಾಕಿಂಗ್ ಟೀಮು, ನಿಪ್ಮ್ಯಾಟು, ಹಾಗೆ ಟೆಂಪಲ್ ಟ್ರಸ್ಟ್, ಈ ಎಲ್ಲರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರ ಇದೆ. ಆದ್ದರಿಂದ ಯಾವುದೇ ಕಾರ್ಯಕ್ರಮ ನಮ್ಮ ಬಡಾವಣೆಯಲ್ಲಿ ಮಾಡಿದ್ರು ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಅಂತ ಕೋರ್ಕೊಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಸಾಹೇಬರು, ನಮ್ಮ MLA ಸಾಹೇಬರು, ತಮಗೆ ಗೊತ್ತು, ಯಾರನ್ನೂ ದುಶ್ಮನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಅವ್ರ ಜೀವನದಲ್ಲಿ ಮಾಡ್ಕೊಳ್ಳೋದೇ ಇಲ್ಲ. ಸರಳ ಸಜ್ಜನಿಕೆ ವ್ಯಕ್ತಿ ಆಗಿರೋದ್ರಿಂದ 4 ಬಾರಿ ಈ ಕ್ಷೇತ್ರದಲ್ಲಿ MLA ಆಗಿ ಜಯಗಳಿಸಿದ್ದಾರೆ. ಅಣ್ಣ, ನಾವು ಕೇಳೋದಿಷ್ಟೇ, ನಾವು ಇವತ್ತಿನ ದಿನ ನಿಮಗೆ ಕರೆಸಿರೋದು ವಿಶೇಷವಾಗಿ ಒತ್ತನ್ನು ಕೊಡೋದು, ನಮ್ಮ ಬಡಾವಣೆಯಲ್ಲಿ ನಮಗೆ ಬಹಳ ತೊಂದರೆಗಳಾಗಿದೆ. ಅದೇನೇ ಇರ್ಬೋದು, ತಮ್ಮ ಹತ್ರ ಬರ್ತೀವಿ. ಡೆವಲಪ್ಮೆಂಟ್ ವಿಚಾರ ಬಂದಾಗ ನಮಗೆ ಬಹಳಷ್ಟು ಹಿಂದುಳ್ಕೊಂಡಿದ್ದೀವಿ. ನೀವು ಕಾರ್ಪೊರೇಷನ್ ಅನ್ನು ನೋಡದೆ ಗ್ರಾಮ ಪಂಚಾಯಿತಿಯನ್ನ ತಾವು ನೋಡಬೇಕು. ನಮಗೆ ರೋಡು, ರಸ್ತೆ, ನೀರು, ಕರೆಂಟ್ಗಳನ್ನ ನಮ್ಮ ಬಡಾವಣೆ ಜನಕ್ಕೆ ತಾವು ನೀಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ಪರವಾಗಿ ನಾನು ಹಕ್ಕೊತ್ತಾಯನ ಪಡಿಸ್ತೇನೆ. ಏಕೆ ಅಂತ ಹೇಳಿದ್ರೆ, ಅಣ್ಣವ್ರಿಗೆ ಗೊತ್ತು, ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ, BMTCಯ ಉಪಾಧ್ಯಕ್ಷರಾಗಿ, ಬೆಂಗಳೂರು ದಕ್ಷಿಣ ವಿಧಾನಸಭಾದ 4 ಬಾರಿ ಶಾಸಕರಾಗಿರೋದ್ರಿಂದ ನೋವುಗಳನ್ನು ಗೊತ್ತಿರೋದು. ಉತ್ತರಹಳ್ಳಿಯ ಜನಪ್ರಿಯ ವ್ಯಕ್ತಿಯಾಗಿ ಇವತ್ತು MLA ಆಗಿದ್ದೀರಾ. ನಮಗೆ ಹಲವಾರು ಸವಲತ್ತುಗಳನ್ನ ತಾವು ನೀಡಬೇಕು ಅಂತ ಈ ಮುಖೇನವಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆಲ್ಲರಿಗೂ ಒಂದೆರಡು ಮಾತಾಡಿ ನಮಗೆ ಈ ಬಡಾವಣೆಯ ಜನಕ್ಕೆ ವಿಶೇಷವಾಗಿ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಹಾಗೆ ಉತ್ಸವವನ್ನ ಆಯೋಜನೆ ಮಾಡಿದ್ದೆ ನಮ್ಮ ಜಿಲ್ಲೆಯ ಕೇಂದ್ರದಿಂದ. ಇಲ್ಲಿಂದ ಬಂಧುಗಳೇ, ಸನಾತನ ಧರ್ಮವನ್ನ, ನಮ್ಮ ಹಿಂದೂ ಸಂಸ್ಕೃತಿಯನ್ನ ನಾವು ಇದೇ ರೀತಿ ನಡೆಸ್ಕೊಂಡು ಹೋಗ್ಬೇಕು, ಮುಂದೆ ಕಾಯಲೇಬೇಕಾಗತ್ತೆ. ಆ ಸಂದರ್ಭ ಬಂದಿದೆ. ಅದರಿಂದ 18ನೇ ತಾರೀಕು ಭಾನುವಾರ ನಮ್ಮ ನಂದನವನ, ವಾಟಿಕ, ಆಮೇಲೆ ಸ್ಪ್ರಿಂಗ್ವುಡ್ಗೆ ಎಲ್ಲ ನಾಗರಿಕರು ವೆಸ್ಟ್ ಗೇಟ್ಗೆ ಬಂದು, ವೆಸ್ಟ್ ಗೇಟ್ ಇಂದ ಭವ್ಯ ಮೆರವಣಿಗೆಯೊಂದಿಗೆ, ಶ್ರೀರಾಮನ ಭವ್ಯ ಮೆರವಣಿಗೆಯೊಂದಿಗೆ ನಾವು ವೆಸ್ಟ್ ಗೇಟ್ ಇಂದ ಈಸ್ಟ್ ಗೇಟ್ಗೆ, ಈಸ್ಟ್ ಗೇಟ್ ಇಂದ ನಮ್ಮ ಹರಪನಹಳ್ಳಿದ ಬೃಂದಾವನ ಶಾಲೆಯ ಅಲ್ಲಿ ಗಿರಿಧರ್ ಉಪಾಧ್ಯಾಯ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತರು ತಮ್ಮನ್ನು ಉದ್ದೇಶಿಸಿ ಆ ಕಾರ್ಯಕ್ರಮವನ್ನು ಮಾತನಾಡಲಿದ್ದಾರೆ. ಅವತ್ತಿನ ದಿನ ಸಾಹೇಬರು, MLA ಸಾಹೇಬರು ಬರ್ತಾರೆ. ನಾವು ಏನು ಹಿಂದೂ ಧರ್ಮವನ್ನ ಕಾಪಾಡಲಿಕ್ಕೆ ತಮ್ಮೆಲ್ಲರ ಸಹಕಾರ, ಮನೆಗೆ ಜಾತ್ರೆ ಏನಿವತ್ತು ತಾವಿದ್ದೀರಾ, ಇದೇ ರೀತಿ ಅವತ್ತಿನ ದಿನ 18ನೇ ತಾರೀಕು ತಾವುಗಳೆಲ್ಲರೂ ತಮ್ಮ ಸ್ವಯಂ ಪ್ರೇರಿತವಾಗಿ ಆ ಕಾರ್ಯಕ್ರಮಕ್ಕೆ, ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು ಅಂತ ಹೇಳಿ ವಿಶೇಷವಾಗಿ ತಮ್ಮನ್ನು ಆಹ್ವಾನ ಮಾಡಿ ಬಂಧುಗಳೇ, ತಾವು ಆಗಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇವೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್.
ನಮ್ಮೆಲ್ಲರ ಜನಪ್ರಿಯ ಶಾಸಕರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ MLA ಅವರಾದ ಶ್ರೀಯುತ ಅಪ್ಪಾಜಿಯವರು ಒಂದೆರಡು ಮಾತಾಡಬೇಕು ಕಾರ್ಯಕ್ರಮನ ಕುರಿತು ಅಂತ ಕೇಳ್ಕೊಳ್ತಾ ಇದ್ದೀವಿ. ಬಡಾವಣೆಯ ವೆಂಕಟರಮಣ ಸ್ವಾಮಿ ಪಾದಗಳಿಗೆ ನಮಸ್ಕಾರ. ಇವತ್ತು ಬಹಳ ವಿಶೇಷವಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು ಮುಖಾಂತರ ಎಲ್ಲ ಶ್ರದ್ಧೆಯ ತಾಯಂದಿರು, ಆತ್ಮೀಯ ಗೆಳೆಯರು, ಪುಟಾಣಿ ಮಕ್ಕಳು ಒಟ್ಟಾಗಿ ಸೇರಿ ಇವತ್ತು ಸಂಕ್ರಾಂತಿ ಹಬ್ಬವನ್ನ, ಅದರಲ್ಲೂ ನಿಜವಾಗೂ ಹೇಳ್ಬೇಕಂತಂದ್ರೆ ಈ ನಿಸರ್ಗ ಬಡಾವಣೆ ಒಳ್ಳೆ ಹೊಲ ಆಗಿರುವಂತ ಸ್ಥಳ ಆಗಿರೋದ್ರಿಂದ ಆ ಸ್ಥಳದ ಮಹಿಮೆ ಬಿಡ್ತಾ ಇಲ್ಲ. ನಿಮ್ಮನ್ನ ಇಲ್ಲೇ ನೀವು ಮಾಡಬೇಕು ಅಂತೇಳಿ ಹಸುಗಳ ಮೆರವಣಿಗೆಯನ್ನು ಮಾಡಿ ಕಿಚ್ಚನ್ನು ಹಾಯಿಸುವಂತ ಕೆಲಸವನ್ನ ಇವತ್ತು ಬಹಳ ಚೆನ್ನಾಗಿ ತಾವು ಹಮ್ಮಿಕೊಂಡಿದ್ದೀರಾ. ಯಾರು ಹೊರಗಡೆಯಿಂದ ಬಂದಿರ್ತಾರೆ, ಇವತ್ತಿನ ಯುವ ಪೀಳಿಗೆಗೆ ಮಾರ್ಗದರ್ಶಕವಾಗಿ ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಮಾಡ್ತೀವಿ. ಇಂದಿನ ದಿನಗಳಲ್ಲಿ ಇವತ್ತು ಅಷ್ಟೇ, ಇವತ್ತು ನಾವು ಏನು ಬೆಳಿತೀವಿ ರಾಶಿಯನ್ನ ಮನೆಗೆ ತಗೊಂಡು ಹೋಗೋದಕ್ಕೆ ಮೊದಲು ಆ ರಾಶಿಯನ್ನ ಪೂಜೆ ಮಾಡಿ ದವಸ ಧಾನ್ಯಗಳನ್ನ ಯಾರ್ಯಾರಿಗೆ ಕೊಡಬೇಕು ಕೊಟ್ಟು ಮಿಕ್ಕಿದ್ದನ್ನ ಮನೆಗೆ ತಗೊಂಡೋಗಂತ ಮಹಾರ ಸಂಕ್ರಾಂತಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಿದ್ದೀರಾ. 18ನೇ ತಾರೀಕು ಹಿಂದೂ ಸಮಾವೇಶಕ್ಕೆ ನಾಗರಾಜ್ ಅವರು ಹೇಳಿರೋ ಪ್ರಕಾರ ಎಲ್ಲವನ್ನ ಈ ಕಾರ್ಯಕ್ರಮವನ್ನ ರೂಢಿಸಿಕೊಂಡು ಒಟ್ಟಾಗಿ ಹೋಗೋಣ. ಏನೇ ಇರಲಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಾಗರಾಜ್ ಅವರು ನಿಸರ್ಗ ಒಳಗಡೆ ಮಾತ್ರ ಮಾತಾಡ್ತಾರೆ, ನನ್ ಹೊರಗಡೆನೂ ನನಗೆ ಬರುತ್ತೆ. ಮೀನಾಕ್ಷಿ ಟೆಂಪಲ್ ಇಂದ ಹಿಡಿದು ನಿಮ್ಗೆ ಜಿಗಣಿವರೆಗೂ ಸುಗಮವಾದಂತ ಒಳ್ಳೆ ರಸ್ತೆಯನ್ನ, ಡಬಲ್ ರಸ್ತೆಯನ್ನ, ಲೈಟ್ ಅನ್ನ, ಕೊಪ್ಪ ಗೇಟ್ ನಿಂದ ಪ್ರೈಡ್ ವಾಟಿಕಾ ಮುಖಾಂತರ ಹಳ್ಳಿಗಳಿಗೆ ಹೋಗುವಂತ ಮುಖ್ಯ ರಸ್ತೆಯನ್ನ ಎಲ್ಲವನ್ನ ಹೊರಗಡೆಯನ್ನ ಮಾಡಿ ಇವತ್ತು ಒಳಗಡೆ ಕೆಲಸ ಮಾಡಲಿಕ್ಕೆ ನಿರಂತರವಾಗಿ ಯೋಚನೆಯನ್ನ ಮಾಡಿ ಶೀಘ್ರದಲ್ಲೇ ಕಾರ್ಯಕ್ರಮವನ್ನ ಶುರು ಮಾಡೋದಕ್ಕೆ ಬಂದೇ ಬರ್ತೀನಿ. ನೀವು ನೋಡಿದ್ರಿ ಮುಂದೆ ಇವತ್ತಿನ ದಿನ ಸಾಕಷ್ಟು ಒತ್ತಡ. ನಾಗರಾಜ್ ಅವರು ಹೇಳಿರೋ ಪ್ರಕಾರ ಇವತ್ತು ರಾಗಳ್ಳಿಯಿಂದ ಹಿಡ್ದು ಕಲ್ಬಾಳಿಂದ ಹಿಡ್ದು ಎಲ್ಲ ಪಂಚಾಯಿತಿಗಳನ್ನ 100ಕ್ಕೆ 100 ಅಭಿವೃದ್ಧಿಯನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಿಸರ್ಗ ಬಡಾವಣೆ ಅದಿಷ್ಟು ದಿನ ನಿಮ್ಮ ವ್ಯಾಪ್ತಿಗೆ ಬರ್ತಿತ್ತು, ಈಗ ಸಪರೇಟ್ ಆಗಿ ನಮ್ಮ ವ್ಯಾಪ್ತಿಯಿಂದ ಸ್ವಲ್ಪ ಹಣವನ್ನ ಬಿಡುಗಡೆ ಮಾಡಿ ನಿಮ್ಗೆ ಎಲ್ಲೆಲ್ಲಿ ಡಾಂಬರೀಕರಣ ಬೇಕು ಅದು ಮಾಡುವಂತ ಕೆಲಸವನ್ನ ನಾನು ಕೈಗೆತ್ಕೊಳ್ತೀನಿ. ಬಹಳಷ್ಟು ನೀವು ನೋಡ್ತಾ ಇದ್ದೀರಿ ಇವತ್ತು ಎಲ್ಲ ಕಡೆ ನೀವು ಬೇಗೂರಿಂದ ಕೊಪ್ಪ ಬರುವಂತ ಆ ಕೊಪ್ಪ ಹತ್ರ ಕಾಂಕ್ರೀಟ್ ರಸ್ತೆಯನ್ನ ಮಾಡಿ ಎಷ್ಟು ಸ್ಮೂತ್ ಆಗಿ ಬರುವಂತ ರೋಡನ್ನು ಇವತ್ತೊಂದು ದಿನ ಮಾಡಿದ್ದೀವಿ. ಮುಖ್ಯ ರಸ್ತೆಗಳಿಗೆ ಮೊದಲೇ ಆದ್ಯತೆಯನ್ನ ಕೊಟ್ಟು ಇವತ್ತು ಒಳಗಡೆ ರಸ್ತೆಗಳನ್ನ ಮಾಡೋದಕ್ಕೆ ನಿಮ್ಮೊಂದಿಗೆ ಯಾವಾಗಲೂ ನಾನು ಜೊತೆಯಲ್ಲಿರ್ತೀನಿ. ಆದಷ್ಟು ಬೇಗ ನಿಮ್ಮ ಏರಿಯಾವನ್ನ ನಾವು ಕಾರ್ಪೊರೇಷನ್ ಲಿಮಿಟ್ಗೆ ತಗೊಳ್ಳೋದಕ್ಕೆ ನನ್ನ ಎಲ್ಲ ಒತ್ತಡವನ್ನ ನಾನು ತರ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಿಮ್ಗೆ ಪಂಚಾಯತಿನಲ್ಲಿದ್ರೆ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಮಾಡಲಿಕ್ಕೆ ಆಗತ್ತೆ. ಆದ್ರೆ ಇವತ್ತು ಬಹಳಷ್ಟು ಎತ್ತರವಾಗಿ ಬಹಳ ವಿಶೇಷವಾಗಿ ಜಾಸ್ತಿ ವೇಗವಾಗಿ ಬೆಳೀತಾ ಇರೋದ್ರಿಂದ ಇದನ್ನ ಕಾರ್ಪೊರೇಷನ್ ತಗೊಳ್ಳೋದಕ್ಕೆ ಎಲ್ಲ ಪಂಚಾಯತಿಗಳನ್ನ ನನ್ನ ಮುಖಾಂತರ ಸರ್ಕಾರಕ್ಕೆ ಒತ್ತನ್ನ ಕೊಟ್ಟಿದ್ದೀನಿ. ಆದಷ್ಟು ಬೇಗ ಅದರ ಜೊತೆಯಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಶೀಘ್ರದಲ್ಲೇ ಯಾವ್ಯಾವ ರಸ್ತೆ ಇದೆ ಅದನ್ನ ಡಾಂಬರೀಕರಣವನ್ನ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮ ನಾಗರಾಜ್ ಅವ್ರ ಮುಖಾಂತರ ವಾಕಿಂಗ್ ಟಾಕಿಂಗ್ ಮುಖಾಂತರ ನಿಮ್ಮೆಲ್ಲರ ಆಶ್ವಾಸನೆಗೆ ನಾನೇ ಬಂದು ಕೂತ್ಕೊಂಡು ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀನಿ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಇಲ್ಲಿದ್ದಾರೆ. ಅವರ ನಿರಂತರವಾದಂತ ನಿಮ್ಗೆಲ್ಲರಿಗೂ ಒಂದು ವಿಶೇಷವಾದಂತ ವಿಷಯ ಏನಂದ್ರೆ, ಶಾಸಕರಿಗೆ ಬರುವ ಅನುದಾನದಲ್ಲಿ ಮಾತ್ರ ನಿಮ್ಮ ಕೆಲಸವನ್ನ ಮಾಡ್ಲಿಕ್ಕಾಗತ್ತೆ. ನೀವು ಪಂಚಾಯತಿಗೆ ಟ್ಯಾಕ್ಸ್ ಕಟ್ಟೋದ್ರಿಂದ ಜಾಸ್ತಿ ಪಂಚಾಯತಿಯವರೇ ಮಾಡಬೇಕಾಗಿರೋದು ಕಾನೂನು ಅಡಿಯಲ್ಲಿದೆ. ಆದ್ರೂ ನಾಗರಾಜಣ್ಣ ಬಹಳ ಪ್ರೆಷರ್ ಹಾಕಿರೋದ್ರಿಂದ ಸ್ಪೆಷಲ್ ಗ್ರಾಂಟ್ ಅನ್ನ ಕೊಟ್ಟು ನಿಮ್ಮ ಏರಿಯಾಗೆ ಡಾಂಬರೀಕರಣವನ್ನ ನಾನು ಮಾಡಿಕೊಡ್ತೀನಿ. ಏನೇ ಇರಲಿ ನಿಮ್ಮೊಂದಿಗೆ ನಾವು ಇರ್ತೀವಿ. ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ನಿಮ್ಮೆಲ್ಲರ ಮುಖಾಂತರ ಅವ್ರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಳ್ಳಿ, ಆಸೆ ನಮ್ಮ ದೇಶ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಎಲ್ಲರೂ ಒಳ್ಳೇದಲ್ಲಿ ಇವತ್ತು ಮಕರ ಸಂಕ್ರಾಂತಿ ಎಲ್ಲ ವಿಶೇಷವಾಗಿ ಒಳ್ಳೇದಲ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಂತ
ನಮಸ್ಕಾರ. ಇವತ್ತು ನಿಸರ್ಗ ಬಡಾವಣೆಯಲ್ಲಿ ನಿಸರ್ಗ ವಾಕಿಂಗ್ ಟೀಮ್ ಮತ್ತು ಪಂಚಾಯಿತಿ ಸದಸ್ಯರ ವತಿಯಿಂದ 6ನೇ ವರ್ಷದ ಸಂಕ್ರಾಂತಿ ಸಂಭ್ರಮ 2026 ಈ ಒಂದು ಕಾರ್ಯಕ್ರಮನ ಅದ್ಧೂರಿಯಾಗಿ ಎಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿತ್ತು. ತಾವು ಇವತ್ತು ನೋಡಿರ್ಬೋದು, ಬಡಾವಣೆಯ ಎಲ್ಲ ಬಹುಸಂಖ್ಯೆ 100ಕ್ಕೆ 100ರಷ್ಟು ನಮ್ಮ ಬಡಾವಣೆಯ ನಿವಾಸಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿಶೇಷವಾಗಿ ಈ ಬಡಾವಣೆ ಎಲ್ಲ ದೇಶದ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ವಾಸವಾಗಿರುವ ಬಡಾವಣೆಯ ನಿವಾಸಿಗಳು, ಅದರಲ್ಲೂ ನಮ್ಮ ಬಡಾವಣೆಯಲ್ಲಿ ಹಳ್ಳಿಯ ಸೊಗಡನ್ನು ಇವತ್ತು ನಾವು ಈ ಬಡಾವಣೆಯಲ್ಲಿ ಕೊಟ್ಟಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಮಕ್ಕಳಿಗೆ ಸಂಕ್ರಾಂತಿ ಅನ್ನೋದು ಏನು ಅನ್ನೋದು ಗೊತ್ತಿಲ್ಲ. ಆ ಸಂಕ್ರಾಂತಿ ಸಂಭ್ರಮವನ್ನು ನಮ್ಮ ಬಡಾವಣೆಯಲ್ಲಿ ಆಚರಣೆ ಮಾಡಿದ್ದೇವೆ. ಇದೊಂದು ವಿಶೇಷ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಾಕಿಂಗ್ ಟೀಮ್, ನಿಸರ್ಗ ಬಡಾವಣೆ ಪಂಚಾಯಿತಿ ಸದಸ್ಯರು, ಹಾಗೆ ನಿಸರ್ಗ ಲೇಡೀಸ್ ಅಸೋಸಿಯೇಷನ್, ನಿಸರ್ಗ ಗ್ರೀನ್ ಕ್ಲಬ್, ಹಾಗೆ ನಿಪ್ಮ್ಯಾಟ್ ಟೆಂಪಲ್, ನಿರ್ಮಾಣ್ ಟೆಂಪಲ್ ಟ್ರಸ್ಟ್, ಹಾಗೆ ವಿಶೇಷವಾಗಿ ಎಲ್ಲ ಬಡಾವಣೆಯ ನಿವಾಸಿಗಳು ಈ ಕಾರ್ಯಕ್ರಮಕ್ಕೆ ನಮಗೆ ಒಂದು ಸಹಕಾರವನ್ನು ನೀಡಿದರು. ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಶ್ರೀಯುತ ಎಂ ಕೃಷ್ಣಪ್ಪಾಜಿಯವರು ಆಗಮಿಸಿದರು. ಅವರಿಗೆ ವಿಶೇಷವಾಗಿ ನಾವು ಈ ಕಾರ್ಯಕ್ರಮದ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ಈ ಕಾರ್ಯಕ್ರಮನ ಇಷ್ಟೊಂದು ಮೆರುಗು ಕಾಣಲಿಕ್ಕೆ ಕಾರಣೀಭೂತರಾದ ನಮ್ಮ ಬಡಾವಣೆಯ ನಿವಾಸಿಗಳಿಗೆ ನಾವು ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಭಾರತ ದೇಶದ ಎಲ್ಲ ಜನಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ನಿಸರ್ಗ ಬಡಾವಣೆಯಲ್ಲಿ ಇವತ್ತು ಏನು ಈ ಒಂದು ಮಕರ ಸಂಕ್ರಾಂತಿ ಉತ್ಸವವನ್ನು ಆಚರಣೆ ಮಾಡಿದ್ದೀವಿ. ಇದು ಈ ದೇಶದ ಮೂಲೆ ಮೂಲೆಗಳಲ್ಲೂ ಪ್ರತಿಯೊಂದು ಹಳ್ಳಿಗಳಲ್ಲೂ ಈ ಒಂದು ರಾಸುಗಳ ಮುಖಾಂತರವಾಗಿ ಹಬ್ಬ ಮಾಡ್ತಕ್ಕಂಥ ಹಬ್ಬ. ಈಗಾಗಲೇ ಈ ಒಂದು ಬೆಂಗಳೂರು ನಗರ ಭಾಗಗಳಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬ ಬಿಟ್ಟೋಗಿದೆ. ಜನಗಳಿಗೆ ಸಂಕ್ರಾಂತಿ ಅಂದರೆ ಏನು ಗೊತ್ತಿಲ್ಲ, ರಾಸುಗಳ ಮೆರವಣಿಗೆ ಅಂದರೆ ಗೊತ್ತಿಲ್ಲ, ಕಿಚ್ಚಾಯಿಸೋದು ಅಂದರೆ ಏನು ಗೊತ್ತಿಲ್ಲ. ಅದನ್ನು ನಾವು ಈ ಬಡಾವಣೆಯಲ್ಲಿ ನಮ್ಮ ನಿಸರ್ಗ ವಾಕಿಂಗ್ ಟೀಮ್, ನಿಸರ್ಗ ಲೇಡೀಸ್ ಅಸೋಸಿಯೇಷನ್, ನಿಸರ್ಗ ಗ್ರೀನ್ ಕ್ಲಬ್ ಇವರ ವತಿಯಿಂದ ನಾವು ಆಯೋಜನೆ ಮಾಡ್ಕೊಂಡು ಬಂದಿದ್ದೀವಿ. 6 ವರ್ಷ ಕಂಪ್ಲೀಟ್ ಆಗಿದೆ. ಈ ಕಾರ್ಯಕ್ರಮಕ್ಕೆ ಈ ಒಂದು ಆಗಮಿಸಿರ್ತಕ್ಕಂಥ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಬಡಾವಣೆಯ ಜನಗಳಿಗೆ ಅವ್ರಿಗೂ ಉತ್ತೇಜನ ಕೊಟ್ಟಿದ್ದಾರೆ. ಅವರು ಸರ್ವತೋಮುಖ ಅಭಿವೃದ್ಧಿಗೆ ನಾನು ಸಹ ಕೈ ಜೋಡಿಸ್ತೀನಿ ಮುಂದಿನ ದಿನಗಳಲ್ಲಿ ಎಂಬ ಮಾತನ್ನು ಹೇಳಿ ಹೊರಟಿದ್ದಾರೆ. ಇದೇ ರೀತಿಯಾಗಿ ಈ ಒಂದು ಬಡಾವಣೆಯ ಸಮಸ್ತ ನಾಗರಿಕರಿಗೂ ಸಹ ಈ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳ್ತಾ ಇದ್ದೇನೆ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ದಿನ ನಮ್ಮ ನಿಸರ್ಗ ಬಡಾವಣೆಯಲ್ಲಿ ನಮ್ಮ ವಾಕಿಂಗ್ ಟೀಮ್ನ ವತಿಯಿಂದ ಈ ವರ್ಷ 6ನೇ ವರ್ಷದ ಸಂಕ್ರಾಂತಿ ಸಂಭ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಮೊದಲು 5 ವರ್ಷಗಳು ಸಹ ಬಹಳ ವಿಜೃಂಭಣೆ ಸಡಗರ ಸಂಭ್ರಮದಿಂದ ಅದ್ಧೂರಿಯಾಗಿ ನಾವು ಸಕ್ಸಸ್ ಮಾಡಿದ್ವಿ. ಈ ಸಾರಿನೂ ಅಷ್ಟೇ ತುಂಬ ಜನ ಸೇರಿದರು. ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಉಲ್ಲಾಸ ಉತ್ಸಾಹದಿಂದ ರೈತರ ಜೊತೆ ನಾವು ಭಾಳ ಸಂತಸದಿಂದ ಇವತ್ತು ನಾವು ಈ ಒಂದು ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ಮಾಡಿದ್ದೇವೆ. ಇವತ್ತು ಉದ್ದೇಶ ಏನಂದರೆ, ಸಂಕ್ರಾಂತಿ ಹಬ್ಬ ಇದು ನಮ್ಮ ನಾಡಿನ ಸಂಸ್ಕೃತಿ ಹಬ್ಬ, ಈ ಮಣ್ಣಿನ ಹಬ್ಬ. ಇದು ರೈತರ ಹಬ್ಬ, ರೈತರ ಸಂಭ್ರಮ ಇದು. ಯಾಕೆಂದರೆ ಇವತ್ತು ರೈತ ವರ್ಷವಿಡೀ ದುಡಿದು ದವಸ ಧಾನ್ಯಗಳನ್ನು ರಾಶಿ ಹಾಕಿ ಪೂಜೆ ಮಾಡಿ, ಮತ್ತು ರಾಸುಗಳ ಜೊತೆ ಅವ್ರ ರಾಸುಗಳಿಗೂ ಸಿಂಗಾರ ಎಲ್ಲ ಮಾಡಿ ಪೂಜೆ ಮಾಡಿ ಇವತ್ತು ಒಂದು ಒಂದು ನಮ್ಮ ಸಂಸ್ಕೃತಿನ ಮುಂದಿನ ದಿನಗಳಲ್ಲಿ ನಾವು ಎಲ್ಲರಿಗೂ ತಲುಪಿಸಬೇಕು. ಈ ಒಂದು ಸಂಸ್ಕೃತಿ ನಮ್ಮ ಭಾರತ ದೇಶದಲ್ಲಿ ಇದು ಸನಾತನ ಧರ್ಮದ ಹಿಂದೂ ಸಂಸ್ಕೃತಿ. ಈ ಸಂಸ್ಕೃತಿನ ನಾವು ಮುಂದೆ ತಗೊಂಡೋಗ್ಬೇಕು. ಆ ಒಂದು ಉದ್ದೇಶದಿಂದನೇ ನಾವು ನಮ್ಮ ಬಡಾವಣೆಯಲ್ಲಿ ನಾವೆಲ್ಲ ನಿಸರ್ಗ ವಾಕಿಂಗ್ ಟೀಮ್ನ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಭಾಳ 6 ವರ್ಷಗಳಿಂದ ನಾವು ಅದ್ದೂರಿಯಾಗಿ ಮಾಡ್ಕೊಂಡ್ಬಂದಿದ್ದೀವಿ. ಈಗ ನಮ್ಮ ಬಡಾವಣೆಯ ನಿವಾಸಿಗಳು ಜೊತೆಗೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸಹ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇವತ್ತು ಹಳ್ಳಿಯಲ್ಲಿ ಕೂಡ ಸಹ ಇಷ್ಟೊಂದು ಅದ್ದೂರಿಯಾಗಿ ಮಾಡೋದಿಲ್ಲ. ಇವತ್ತು ನಮ್ಮ ಬಡಾವಣೆಯಲ್ಲಿ ನಾವು ಮಾಡಿದ್ದೀವಿ. ಯಾಕಂದರೆ ನಮ್ಮ ಬಡಾವಣೆಯಲ್ಲಿ ಎಲ್ಲ ರಾಜ್ಯಗಳಿಂದ ಬಂದಿದ್ದಾರೆ, ದೇಶಗಳಿಂದನೂ ಬಂದಿದ್ದಾರೆ. ಅವರಿಗೆಲ್ಲ ನಾವು ಈ ಸಂಸ್ಕೃತಿ, ಈ ಸಂಕ್ರಾಂತಿಯ ಸಂಭ್ರಮ ಏನು ಅನ್ನೋದನ್ನು ನಾವು ಇವತ್ತೆಲ್ಲ ತಿಳಿಸ್ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ನಾವೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಮಸ್ಕಾರಗಳನ್ನು ತಿಳಿಸ್ತಾ 2026ನೇ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ನಾಡಿನ ಸಮಸ್ತ ಜನತೆಗೆ ತಿಳಿಸ್ತಾ, ನಮ್ಮ ಬಡಾವಣೆ ನಮ್ಮ ಹೆಮ್ಮೆ,
ನಮ್ಮ ಬಡಾವಣೆಯಲ್ಲಿ ನಾವು ಸಾಕಷ್ಟು ಈ ಥರದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರ್ತೀವಿ, ಹಾಗೆ ಯಶಸ್ವಿಗೊಳಿಸ್ತಾ ಇರ್ತೀವಿ. ಸಾಕಷ್ಟು ಸಹಸ್ರಾರು ಜನಗಳು ಇಂಥ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ತಾರೆ. ಅದು ನಮ್ಮೆಲ್ಲರಿಗೆ ತುಂಬ ಖುಷಿಯನ್ನು ತಂದುಕೊಡುವಂಥದ್ದು. ಹಾಗೆಯೇ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಸಭೆ ಸಮಾರಂಭಗಳನ್ನು ಆಯೋಜಿಸಿ ಅವುಗಳನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡಲಿದ್ದೇವೆ. ಹಾಗೆ ಮತ್ತೊಂದು ಸಾರಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಧನ್ಯವಾದಗಳು. ನಾಡಿನ ಸಮಸ್ತ ನಾಗರಿಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ನಿಸರ್ಗ ಬಡಾವಣೆ ಜಿಗಣಿ ಹೋಬಳಿ ಇಲ್ಲಿ ನಮ್ಮ ಬಡಾವಣೆಯಲ್ಲೇ ಇರುವಂಥ ವಾಕಿಂಗ್ ಟೀಮ್ ವತಿಯಿಂದ ನಾವು ಇವತ್ತು ಸಂಕ್ರಾಂತಿ ಸಂಭ್ರಮವನ್ನು ಆಚರಿಸ್ತಾ ಇದ್ವಿ. ಇದರಲ್ಲಿ ನಮ್ಮ ಬಡಾವಣೆಯ ಎಲ್ಲ ನಾಗರಿಕರು ಭಾಳ ಉತ್ಸಾಹದಿಂದ ಭಾಗವಹಿಸಿ ನಮಗೆಲ್ಲ ಭಾಳ ಸಂತೋಷ ಆಗಿದೆ. ನಮ್ಮ ನಾಡು ಸಂಸ್ಕೃತಿ ಏನಿದೆ ಅದನ್ನು ನಾವು ಮುಂದಿನ ಜನ್ರೇಷನ್ಗೆ, ಮುಂದಿನ ಪೀಳಿಗೆಗೆ ನಾವು ಏನು ಅಂತ ತಿಳಿಸ್ಕೊಟ್ರೆ ನಮ್ಮ ಸಂಸ್ಕೃತಿ ಬಗ್ಗೆ ಅವರಿಗೂ ಅನುಭವ ಆಗುತ್ತೆ ಮತ್ತು ತಿಳುವಳಿಕೆ ಬರುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ನಡೆಸ್ಕೊಟ್ಟಿದ್ದೀವಿ. ಮತ್ತೊಮ್ಮೆ ಸಮಸ್ತ ನಾಗರಿಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನಮ್ಮ ಬಡಾವಣೆ ಹೆಸರೇನೆ ನಿಸರ್ಗ ಅಂತ. ನಿಸರ್ಗ ಅಂದರೆ ನಿಸರ್ಗಕ್ಕೆ, ಪ್ರಕೃತಿಗೆ ಹತ್ತಿರವಾಗಿರುವ ಲೇಔಟ್ ಅಂತ. ಕಾರಣಾಂತರಗಳಿಂದ ನಮ್ಮ ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದವ್ರಿಗೆ, ಸಿಟಿನಲ್ಲಿ ಹುಟ್ಟು ಬೆಳೆದವ್ರಿಗೆ ಹಿಂದೆ ನಮ್ಮ ತಾತ ಇರ್ಬೋದು, ಮುತ್ತಾತ ಇರ್ಬೋದು, ಏನು ಒಂದು ಪದ್ಧತಿ ಮಾಡಿದ್ರು, ವೇರಿಯಸ್ ರೀಸನ್ಸಿಂದ ಅದು ಬಿಟ್ಟು ಹೋಗ್ಬಿಟ್ಟಿದೆ. ಸೊ ಇವಾಗ ನಾವು ನಿಸರ್ಗಕ್ಕೆ ಬಂದ ಮೇಲೆ ಇಟ್ ಈಸ್ ಗೋಯಿಂಗ್ ಬ್ಯಾಕ್ ಟು ರೂಟ್ಸ್. ಅಂದರೆ ಕನೆಕ್ಟಿಂಗ್, ಹಿಂದೆ ಒಂದು ಕಿಚ್ಚು ಹಾಯಿಸೋದಿರ್ಬೋದು, ಸಂಕ್ರಾಂತಿ ಹಬ್ಬ ಮಾಡೋದಿರ್ಬೋದು, ನಿಜವಾದ ಅರ್ಥ ಏನು ಅಂತ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಸೊ ಇವತ್ತು ಇಷ್ಟೆಲ್ಲ ಹಿರಿಯರು ಮಾಡಿರೋದ್ರಿಂದ ನಮಗೆ ಇದ್ರದ್ದು ಅರ್ಥ ಏನು ಅಂತ ಗೊತ್ತಾಗ್ತಿದೆ, ಇದು ನಿಸರ್ಗಕ್ಕೆ ಹೆಂಗೆ ಕನೆಕ್ಟ್ ಮಾಡೋದು ಅಂತ ಅರ್ಥ ಆಗ್ತಿದೆ. ಸೊ ಇದು ಒಂದು ಹಳೆ ಪದ್ಧತಿ ಕಲ್ತ್ಕೊಳ್ಳೋದಲ್ದೇ ನಮ್ಮ ಹಿಂದಿನವ್ರು ಏನು ಮಾಡಿದ್ದಾರೆ ಅದನ್ನು ರಿವೈವ್ ಮಾಡೋದಕ್ಕೆ ಒಂದು ಅವಕಾಶ. ಇದಕ್ಕೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಮಗೆಲ್ರಿಗೂ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ. ಸಮಸ್ತ ನಾಡಿನ ಜನಕ್ಕೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಸರ್ಗ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು 6ನೇ ವರ್ಷದ ಸಂಕ್ರಾಂತಿ ಸಂಭ್ರಮವನ್ನು ಆಚರಿಸಿದ್ದೇವೆ. ಹಳ್ಳಿ ಸೊಗಡನ್ನು ನಮ್ಮ ನಿಸರ್ಗ ಬಡಾವಣೆಯಲ್ಲಿ ಎಲ್ಲರಿಗೂ ಪರಿಚಯಿಸ್ತಿರುವುದು ವಾಕಿಂಗ್ ಟೀಮ್ಗೆ ಆಗಿರ್ಬೋದು ಅಥವಾ ಲೇಡೀಸ್ ಟೀಮ್ಗೆ ಆಗಿದ್ದು ಒಂದು ಹೆಮ್ಮೆಯ ವಿಷಯ. ದಯವಿಟ್ಟು ಎಲ್ಲರೂ ಮುಂದಿನ ಪೀಳಿಗೆಗೆ ನಮ್ಮ ನಾಡಿನ ಸಂಸ್ಕೃತಿ, ಧಾರ್ಮಿಕವನ್ನು ತಿಳಿಸಿ ಆ ಮಕ್ಕಳಿಗೆ, ಮುಂದಿನ ಪೀಳಿಗೆಯವರು ಇದನ್ನು ಮುಂದುವರ್ಸ್ಕೊಂಡು ಹೋಗೋ ಥರ ಎಲ್ಲ ಪೋಷಕರೇ ಆಗಿರಲಿ ಅಥವಾ ಹಿರಿಯರೇ ಆಗಿರಲಿ ಇದನ್ನು ತಿಳಿಸ್ಕೊಡಿ ಅಂತ ಹೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಮತ್ತು ಎಲ್ಲ ಲೇಡೀಸು ಇವತ್ತು ಹಬ್ಬ ಅಂದ ತಕ್ಷಣ ಎಲ್ಲ ಕುಣಿದು ಕುಪ್ಪಳಿಸಿದ್ದಾರೆ. ಮಕ್ಕಳಿಗಿಂತ ಹೆಚ್ಚಾಗಿ ಇವತ್ತು ಸಂಭ್ರಮ ಪಟ್ಟಿದ್ದು ಅಂದರೆ ಲೇಡೀಸು ಅಂದರೆ ತಪ್ಪಾಗಲ್ಲ. ಇದೇ ರೀತಿ ಮುಂದಿನ ದಿನಗಳಲ್ಲೂ ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚಾಗಿ ನಾವು ಲೇಡೀಸ್ ಯಾವಾಗೂ ಭಾಗವಹಿಸ್ತಿರ್ತೀವಿ. ಅದು ಒಂದು ಹೆಮ್ಮೆಯ ವಿಷಯ. ನಮ್ಮ ನಿಸರ್ಗ ಬಡಾವಣೆಯಲ್ಲಿ ಯಾವಾಗ್ಲೂ ಧರ್ಮ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ನಿಲ್ತೇವೆ, ಸಾಂಸ್ಕೃತಿಕ ಅಂತ ಬಂದಾಗಲೂ ಒಟ್ಟಿಗೆ ನಿಲ್ತೇವೆ. ಎಲ್ಲರ ಸಹಕಾರದೊಂದಿಗೆ ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ. ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಜೈ ಹಿಂದ್. ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ.